ಹೆಗ್ಗಡದೇವನಕೋಟೆಯ ವಾರ್ಡ್ ನಂಬರ್ 5ರಲ್ಲಿ ನೀರಿಗಾಗಿ ಪರದಾಡುವಂತಾಗಿದೆ. ಕಳೆದ 4-5 ದಿನಗಳಿಂದ ಸಿದ್ದಪ್ಪಾಜಿ ರಸ್ತೆ ವಾರ್ಡ್ ನಂಬರ್ 5 ಇದರಲ್ಲಿ ನೀರಿನ ತೊಂದರೆ ಉಂಟಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸುತ್ತಿಲ್ಲವೆಂದು ಗ್ರಾಮಸ್ಥರು ತಿಳಿಸಿದರು. ಪ್ರಜಾಪವರ್ನೊಂದಿಗೆ ಮಾತನಾಡಿದ ಗ್ರಾಮಸ್ಥರು ಆದ ಮಧು ಎಂಬುವವರು, ಕಳೆದ 4-5 ದಿನಗಳಿಂದ ಕೊಳವೆ ಬಾವಿ ಯಂತ್ರ ಕೆಟ್ಟಿದೆ. ಪ್ರತಿ ಬಾರಿಯೂ ಇದೇ ರೀತಿ ತೊಂದರೆ ಉಂಟಾಗುತ್ತಿದ್ದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ. ಕಸದ ವಿಲೇವಾರಿಯಾಗಲಿ, ಮನೆಯ ಮುಂದೆ ಇರುವ ಮೋರಿಯನ್ನಾಗಲಿ ಸಹ ಸ್ವಚ್ಛಗೊಳಿಸದೆ ಹಾಗೆ ಬಿಡುತ್ತಿದ್ದು, ಇದರಿಂದ ಮಕ್ಕಳಿಗೆ ಹಾಗೂ ಜನರಿಗೆ ರೋಗಗಳು ಹರಡುವ ಭಯ ಉಂಟಾಗಿದೆ. ಹಾಗಾಗಿ ಇದು ಹೀಗೆ ಮುಂದುವರೆದರೆ ಮೇಲಧಿಕಾರಿಗಳಿಗೆ ದೂರು ನೀಡಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದಾರೆ. ನಮಸ್ಕಾರ, ನಮ್ಮ ಹೆಸರು ಮಧು ಅಂದ್ಬಿಟ್ಟು, ವಾರ್ಡ್ ನಂಬರ್ 5 ಸಿದ್ದಪ್ಪಾಜಿ ರಸ್ತೆಯವರು. ನಾವು ನಮ್ಮ ಸಮಸ್ಯೆ ಏನಾಗಿದೆ ಅಂದರೆ, ಕಳೆದ 3-4 ದಿನದಿಂದ ಇಲ್ಲಿಗೆ ನೀರೇ ಬಿಡ್ತಾ ಇಲ್ಲ. ಮೋಟ್ರ್ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ಬರೀ ಇದನ್ನೇ ಹೇಳ್ತಾ ಇದ್ದಾರೆ. ತಾಲೂಕಲ್ಲಿ 4 ಡ್ಯಾಮ್ಗಳು ಇಟ್ಕೊಂಡು ನಮ್ಗೆ ಯಾವುದೇ ರೀತಿ ನೀರಿನ ಸೌಕರ್ಯ ಇಲ್ಲ. ವಾರ್ಡ್ ನಂಬರ್ 5ರಲ್ಲಿ ಪ್ರತಿ ವರ್ಷ ಇದೇ ಸಮಸ್ಯೆ ಆಗ್ತಿದೆ. ಬೇಸಿಗೆ ಬಂತು ಅಂದರೆ ಇದೇ ಸಮಸ್ಯೆ. ಇಲ್ಲೆಲ್ಲ ನೋಡಿ, ಎಷ್ಟು ನೀರು, ಪಾತ್ರೆ ತೊಳೆಯಕ್ಕೆ ನೀರಿಲ್ಲ, ಮತ್ತು ಕುಡಿಯೋಕ್ಕೆ ನೀರಲ್ಲಿ ಯಾವ ಥರ ಹೊತ್ಕೊಬತ್ತವ್ರೆ. ಇದನ್ನು ಕೇಳೋರು ಯಾರು? ಸಾಮಾನ್ಯ ಪ್ರಜೆಗಳು ಕೇಳಿದ್ರೆ ಇಲ್ಲಿ ಏನು ಯಾವುದೇ ರೀತಿ ಉತ್ತರ ಇಲ್ಲ. ಇಲ್ಲಿ ಬೇರೆಯವರು ಏನಾದ್ರು ಕೇಳಿದ್ರೆ, ರಾಜಕೀಯ ವ್ಯಕ್ತಿಗಳು ಕೇಳಿದ್ರೆ ಮಾತ್ರ ಆನ್ಸರ್ ಮಾಡ್ತಾರೆ. ಇಲ್ಲಿ ಸಾಮಾನ್ಯ ಪ್ರಜೆಗಳು ಕೇಳಿದ್ರೆ ಎಲ್ಲಿದೆ ನ್ಯಾಯ? ನಮಗೆ ಪ್ರತಿ ವರ್ಷ ನಾವು ಇದನ್ನ ಎದುರಿಸಬೇಕಾಗಿದೆ. ಕಸ ಗೋರ್ತಾರೆ ಬಂದು, ಕೋಳಿಗಳು ತಿರ್ಗಾ ಕಸನ ಚರಂಡಿಗೆ ಹಾಕ್ತವೆ ಹೊರತು ಯಾವುದೇ ರೀತಿ ಅಲ್ಲಿ ಕಸ ಬಿದ್ದಿದೆ. ಈಗ ಗೋರಿ 15 ದಿನ ಆಗಿದೆ, ಯಾರು ಬಂದು ಇದಕ್ಕೆ ಏನು ಗಮನ ತಗೊಳ್ಳಲ್ಲ. ಮತ್ತೆ ಸಿಒಗೆ ಇನ್ಫಾರ್ಮ್ ಮಾಡಿದ್ರೆ ಸರ್ ಈ ತರ ಆಗಿದೆ. ಏನು ಉತ್ತರ ಕರ್ನಾಟಕ ಸೈಡ್ ಇದು? ಅಲ್ಲಿ ಟ್ಯಾಂಕ್ ಅಲ್ಲಿ ನೀರು ತಗೋಬತ್ತಾರಲ್ಲ, ನೆನ್ನೆ ಒಂದು ಟ್ಯಾಂಕ್ ಕೊಡ್ತಾರಲ್ಲ, 4 ಡ್ಯಾಮ್ಗಳಿದಾವೆ. ಒಂದು ಟ್ಯಾಂಕ್ ಅಲ್ಲಿ ನೀರು ತಂದ್ಬಿಟ್ಟು ಕೊಟ್ಬಿಟ್ರೆ ಜನಗಳಿಗೆಲ್ಲ ಸಾಕಾಗುತ್ತೆ. ಇಲ್ಲಿ ಕುಡಿಯಕ್ ನೀರಿಲ್ಲ, ಏನಿಲ್ಲ, ಸ್ನಾನ ಮಾಡಕ್ ನೀರಿಲ್ಲ, ಎಲ್ಲ 4 ದಿನ ಆಗಿದೆ. ಇಲ್ಲಿವರೆಗೂ 4 ದಿನ ಆಗಿದೆ, ನೀರು ಬಿಡ್ತಾರೆ. ಇದಕ್ಕೆ ಮುಖ್ಯ ಅಧಿಕಾರಿಗಳು ನೇರ ಹೊಣೆ ಹಾಕ್ತೀರಾ ನೀವು? ನಮಗೆ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ ನೀವು ನೇರ ಹೊಣೆ ಹಾಕ್ತೀರಾ. ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಡಿಸಿಗೆ ನಾವು ಮನವಿ ಮಾಡ್ಬೇಕಾಗತ್ತೆ. ನಿಮ್ಮ ಹೈಯರ್ ಅಥಾರಿಟಿ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಬೇಕಾಗತ್ತೆ. ನೀವು ಈ ಥರ ನಮಗೆ ಯಾವ ಅನ್ಯಾಯ ಮಾಡ್ತಾನೆ ಹೋಗ್ತದ್ರೆ ಪ್ರತಿ ವರ್ಷ ಬರೀ ಇದೇ ಸಮಸ್ಯೆ ಆಗ್ತದೆ ನಮಗೆ. ಆದ್ರಿಂದ ಇವತ್ತು ನಮಗೆ ನೇರವಾದ ಒಂದು ನ್ಯಾಯ ಒದಗಿಸ್ಕೊಡಿ. ಇವಾಗಲೂ ನಾವು ನಿಮಗೆ ಮನವಿ ಮಾಡ್ತಾ ಇದೀವಿ. ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಯಾವುದೇ ರೀತಿ ನೀರಿಗೆ ಸಮಸ್ಯೆ ಬರದ ರೀತಿ, ಚರಂಡಿಗಳಿಗೆ ಕಸ ಎತ್ತೋರಿಗೆ ಗೋರವರು ಬರಲ್ಲ, ಅದನ್ನ ಮತ್ತೆ ತಿಂಗಳಾಯ್ತದೆ ಯಾರೂ ಬರಲ್ಲ. ಇದಕ್ಕೆ ನೇರ ಹೊಣೆ ನೀವೇ ಆಗೋದು. ಆದ್ರಿಂದ ದಯವಿಟ್ಟು ಈ ತರ ಸಮಸ್ಯೆ ಇದೆ. ಚಿಕ್ಕ ಮಕ್ಕಳೆಲ್ಲ ಬಿದ್ದು ಏನಾದ್ರು ಏಟ್ ಮಾಡ್ಕೊಂಡ್ರೆ ಯಾಕೆ ಕೇಳ್ತಾರೆ ಇಲ್ಲಿ? ಆದ್ರಿಂದ ದಯವಿಟ್ಟು ನೇರ ಹೊಣೆ ನೀವೇ ಆಗ್ತೀರಾ ಮುಖ್ಯ ಅಧಿಕಾರಿಗಳೇ. ನಮಗೆ ನ್ಯಾಯ ದೊರಕಿಸ್ಕೊಡಿ. ಕುಡಿಯಕ್ಕಾಗಲ್ಲ, ಅದನ್ನೆಲ್ಲ ಕುಡಿಯಕ್ಕಾಗತ್ತೆ? ಹೆಬ್ಬಾಳದಿಂದ ನೀರು ತಗೊಂಡ್ಬಂದು ಕೊಡ್ತಾರೆ, ಟ್ಯಾಂಕಲ್ಲಿರೋ ನೀರು ಅದನ್ನ ಕುಡಿಯಕ್ಕಾಗತ್ತೆ? ಎಲ್ಲ ಪಾಚಿ ಕಟ್ಕೊಂಡ್ರೆ ಅದನ್ನ ಕುಡಿದು ಇನ್ನೂ ರೋಗ ಬಂದು ಇದು ಮಾಡ್ಲಿ ಅಂತ ನಾವು ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ನಮ್ಗೆ? ಇದಕ್ಕೆ ನೇರ ಹೊಣೆ ನೀವೇ ಆಗ್ತೀರಾ. ನೀವು ನಮಗೆ ನ್ಯಾಯ ದೊರಕಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಮುಂದಕ್ಕೆ ಹೋಗ್ತೀವಿ.